ಹಾಕಿದ್ದೀವಿ 11 ತಿರ್ಗಾ ಮತ್ತೆ ಕೇಸ್ ಹಾಕಿದ್ದೀನಿ. ಇಲ್ಲೇವರೆಗೂ ಏನು ಮಾಡಿಲ್ಲ. ಶಿವಲಿಂಗೇಗೌಡ ಲಾಯರ್ ನಿಟ್ಟಿದ್ದೀವಿ. ಸಾಕಾಗಿದೆ ಮೇಡಮ್ ಅವರೇ, ಕಾಲೆಲ್ಲ ಸವಿತಾವ. ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ತಾರೆ ಈತ. ಎಷ್ಟು ಅದನ್ನು ಅರ್ಜಿ ಎಲ್ಲಿಗೋಗಿದೆ, ಏನು ಮಾಡಿದೆ, ಸರ್ವೇರ್ಗೆ ಹೋಗಿದೆ ಇಲ್ಲ ಅಂತ ಮೂವ್ ಮಾಡಿ ನನಗೆ ಪ್ರಾಣನೇ ಹೋಗೈತೆ. ಯಾರು ಕೊಡ್ತಾರೆ ನಮಗೆ? ನನ್ನ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ, ಕಟ್ಟೆ ಮಂಜೂರು ಮಾಡಿರಿ ಅಂತ ಸಾರ್ವಜನಿಕವಾಗಿ ಉಳಿಸೋಕೆ ಕೇಳ್ತಾ ಇದ್ದೀನಿ. ಅದನ್ನು ಆತ ಮಾಡಲ್ಲ ಅಂದರೆ ಏನು ಹೇಳ್ತಾ ಇದ್ದಾನೆ ಕೇಳ್ರಿ. ನೀವು ಸಸ್ಪೆಂಡ್ ಮಾಡಬೇಕಾತನ್ನ ನಮಗೆ ಇಲಾಖೆ ವಿಚಾರಣೆ ಮಾಡಿರಿ ನೋಡಿ, ಇಲ್ಲ ಅಂತ ನೋಡಿ. ಈಗ ನೀವು ವಿಷಯ ಕೊಡೋದು ನಿಮ್ಮ ಮುಂದೆ ಸಾಯ್ತೀನಿ ಹೇಳ್ರಿ. ಯಾಕಾಗಿ ಅಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ ಹೇಳಿ, ಅವ್ರಿಗೇನು ತೊಂದರೆ ಹೇಳ್ರಿ. ಇಲ್ಲ ಸರ್ಕಾರಕ್ಕೆ ಬರಲ್ಲ ಅಂದ್ರೆ ನಾನು ಅದ್ರ ತಳ್ಳಿ ಹೋಗಲ್ಲ. ನಾವು ಯಾರು ಬೇಕಾದ್ರೂ ಮಾಡ್ಕೊಬೋದಪ್ಪ ಸರ್ಕಾರದಂದ್ರೆ ನಾವು ಓಕೆ ಕೇಳ್ರಿ. ಆಚಾರ ಮಾಡಿ ಅದು ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ಗೌರ್ಮೆಂಟ್ ಫೆನ್ಸಿಂಗ್ ಮಾಡಬೇಕು, ಕ್ಲಿಯರೆನ್ಸ್ ಆಗಿ ಕೊಡಬೇಕು. ಮಾಡಿದರೆ ಸ್ವಾಮಿ, ಉಳಿಕೆ ಕಟ್ಟೆ ಎಷ್ಟು ಅಂತೇಳಿ ಅದನ್ನು ಪರಿವರ್ತನೆ ಮಾಡುವಾಗ 3 ಎಕರೆ 28 ಗುಂಟೆ ಪರಿವರ್ತನೆ ಮಾಡ್ಕೊಂಡವ್ರೆ. ಸರ್ಕಾರಿ ಕಟ್ಟೆ ಪರಿವರ್ತನೆ ಮಾಡೋಕೆ ಹೆಂಗೆ ಬರ್ತೈತೆ? ಹುಣಸೆ ಮರಗಳಿಗಾಗಿ ಮರಗಳಿಗೆ ಮೊನ್ನೆ 4 ಲಕ್ಷಕ್ಕೆ ಮಾರ್ಕೈತೆ ಅಂತನಿಗೆ ಮಂಜೂರು ಮಾಡಿದ್ದಾರೆ. ಹೆಂಗ್ ಮಾಡ್ತಾರೆ ಅಧಿಕಾರಿಗಳು? ಬರ್ತೈತೆ ಇದು ಹೇಳಿ, ನೀವೇ ಹೇಳ್ರಿ. ಸ್ಪಾಟ್ಗೂ ಬಂದವನು ಸಹ ಸ್ಪಾಟ್ಗೂ ಬಂದು ವಾಪಸ್ ಬಂದವನೆ. ಎಷ್ಟು ಸಾರಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅರ್ಜಿ ಕೊಟ್ಟಿರಿ ಅಂದರೆ ನನಗೆ ದುಡ್ಡು ಯಾರು ಕೊಡ್ತಾರೆ ಹೇಳ್ರಿ. ಫಸ್ಟ್ ಆತನ ಸಸ್ಪೆಂಡ್ ಮಾಡ್ಬೇಕು ಸರ್. ನೀವು ಆತ ನಾನು ಮಾಡೋವರೆಗೂ ಒಪ್ಪಲ್ಲ. ನೀವೇನು ಮಾಡ್ತಿದ್ರು ಚಿಂತೆ ಇಲ್ಲ. ಅಧಿಕಾರಿಗಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ನೀವು ಸಸ್ಪೆಂಡ್ ಮಾಡೋವರೆಗೂ ನಾನು ಏನು ಮಾಡಿಸಲ್ಲ ಅದನ್ನು. ನೀವು 11 ಗಂಟೆ ಬರ್ತಾರೆ ಮೇಡಮ್, ಬಸ್ ಸೈನ್ ಮಾಡ್ತಾರೆ. ಅವ್ರು ಪ್ಲೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ಪೊಲೀಸ್ ಮೀಟಿಂಗ್ ಅಲ್ಲಿ ಕೂಡ ಸಾಹೇಬ್ರು ಕೂಡ ತಿಳಿಸಿದ್ವಿ. ಹಿಂಗೆ ಹಾಸ್ಪಿಟಲ್ ಕೇಳಿ ಮೊನ್ನೆ ಪೊಲೀಸ್ ಮೀಟಿಂಗ್ ಅಲ್ಲಿ ಕೂಡ ಹೇಳಿದ್ವಿ. ಇಲ್ಲ ಸರ್, ಇದು ಸರ್ ಯಾರಿಗಾಗಿ ಅಲ್ಲ, ಸಾರ್ವಜನಿಕರು ಎಲ್ಲಿಗೆ ಹೋಗ್ಬೇಕು. ಮೊನ್ನೆ ಒಬ್ಬ ಹುಡುಗ ಇದೇ ಊರಲ್ಲಿ ಹಾಸ್ಪಿಟ್ಲು ಬರೀ ಹೊಟ್ಟೆ ನೋವು ಅಂತ ಹೋಗಿದ್ದಾನೆ. ಅದೇ ನಾವು ತಾಲೂಕು ಆಫೀಸಲ್ಲಿ ದೇವರಾಜ್ ಅಂತ ಕೆಲಸ ಮಾಡ್ತಾರೆ ಟೆಂಪ್ರವರಿಯಾಗಿ ಮಾಡ್ತಾ ಇದ್ದಾನೆ. ಅವ್ರ ಅಪ್ಪಗೆ ಮದುವೆ ದಿವಸ ಹೊಟ್ಟೆ ನೋವು ಬಂದಿದ್ಕೇನೆ ಡೈರೆಕ್ಟ್ ಸುಮ್ಮನೆ ಆಂಬುಲೆನ್ಸ್ ಪಾರ್ಟಿ ಕೊಡ್ಬೇಕು. ಈಗ ನಮ್ಮ ತಾಗ ಯಾರೋ ನಮ್ಮ ಫ್ರೆಂಡ್ ಸರ್ಕಲ್ ಅವರು 2,000 ಅವರೊಂದು 2,000 ಅದೊಂದು 2,000 ಕೊಟ್ಟು ನಮಗೆ ಕಳಿಸ್ತಾರೆ. ಏನು ಇಲ್ಲದೆ ನಿರ್ಗತಿಕರು ಆದರೆ ಏನು ಗತಿ ಮಾಡಬೇಕು? ಅವ್ರು ಎಲ್ಲಿಗೆ ಹೋಗ್ಬೇಕು? ಮತ್ತು ಇನ್ನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂಬೋದು ಇನ್ನೇನಕ್ಕೆ ನಾಮಕಾಸ್ತು ಕಳಿಸಿದ್ದಾರೆ. ಅಲ್ಲಿ ನೀರಿನ ಕಟ್ಟಗಳು ಅಳವಡಿಸಿದ್ದಾರೆ. ಫ್ಲೋರೈಡ್ ಜಾಸ್ತಿ ಇದೆ ನಮ್ಮ ಹಾಸ್ಪಿಟಲ್. ಆ ಬಿತ್ತು ನೋಡಿ ಮೇಡಮ್, ಅದು ರೋಗಿಗಳಿಗೆ ಕುಡಿಯೋಕೆ ನೀರಿಲ್ಲ, ಸುಮ್ಮನೆ ಹೆಸರಿಗೆ ಹಾಕ್ತಿದ್ದಾರೆ. ದಯವಿಟ್ಟು ಹಾಸ್ಪಿಟಲ್ ಒಂದು ತಾಲೂಕು TH ಹೇಳಿ ಅವ್ರದ್ದು ಅಷ್ಟೇ. ಅವರು ಅವ್ರು ಅಲ್ಲಿ ನರ್ಸ್ಗಳಿಗೆ ಅದು ಯಾವ ರೀತಿ ಅವ್ರು ಇದು ಟ್ರೀಟ್ ಮಾಡ್ತಾರೋ, ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮದು ಭಾರಿ ಇರ್ರೆಗ್ಯುಲರ್ ಸರ್. TH ಕೂಡ ಈ ಥರ ಇರ್ರೆಗ್ಯುಲರ್ ಯಾಕೆ ಗೊತ್ತಾ ಸರ್? ಬಡವರು ಇರ್ತಾರೆ, ಬಡವರೇ ಹಾಸ್ಪಿಟಲ್. 50 ಹೋಬಳಿಯಲ್ಲಿ ಕೂಡ ಆಹಾರ ಅದಾಲತ್ತು ನಾವು ನಾವು ಜನಸಂಪರ್ಕ ಸಭೆ ಮಾಡ್ತೀವಿ. ಅದಕ್ಕೆ ಮುಂಚೆ ಆಹಾರ ಅದಾಲತ್ತು ಪ್ರತಿಯೊಂದು ಹೋಬಳಿಯಲ್ಲಿಯೂ ನಾವು ಮಾಡಿದ್ದೀವಿ. ನಾನೇ ಕೂಡ ಒಂದು 10 ಹೋಬಳಿಗೆ ಹೋಗಿದ್ದೀನಿ. ಬಟ್ ತಾವು ಹೇಳುವುದು ನಿಜ ಇದೆ. ರೇಷನ್ ಕಾರ್ಡಲ್ಲಿ IT ಟ್ಯಾಕ್ಸ್ ಪೇಯರ್ಸ್ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಆ ರೇಷನ್ ಕಾರ್ಡನ್ನು ಸಸ್ಪೆನ್ಷನಲ್ಲಿ ಇರುವುದು ನಿಜ. ಸೊ ಹಾಗಾಗಿ ಬಟ್ ನಾವು ನೋಡ್ತೀವಿ ಕೆಲವೊಂದು ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಇರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ, ತುಂಬ ವಯಸ್ಸಾದವರು ಒಬ್ಬರೇ ಇರ್ಬೋದು, ಈ ಥರ ಸಮಸ್ಯೆಗಳು ಬಂದಾಗ ನಾವು ಇಮಿಡಿಯೇಟ್ ಸ್ಪಂದಿಸ್ತೀವಿ. ಸೊ ಯಾರೋ ಒಬ್ಬ ವ್ಯಕ್ತಿ ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಸೊ ಅವರಿಗೆ ಕೊಡೋಕ್ಕೆ ಅವಕಾಶ ಇಲ್ಲ. ಬಟ್ ಬೇರೆಯವರಿಗೆ ಯಾವ ರೀತಿಯಲ್ಲಿ ನಾವು ಸ್ಪಂದಿಸ್ಬೋದು ಅಂತ ನಮ್ಮ JD ಫುಡ್ ಅವರು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತೆಗೊಳ್ತಾರೆ. ಸೊ ಆ ಥರ ಕೇಸಸ್ ಕೂಡ ಸುಮಾರು ಇವತ್ತು ಬಂದಿದ್ದಾವೆ. ಕೆಲವರಿಗೆ ನಿಂತೋಗಿದೆ, ಒಂದು 3 ತಿಂಗಳಿಂದ ರೇಷನ್ ಅಂತ ಕೆಲವರು ಬಂದಿದ್ದು, ಅದು ಕೂಡ ನಾವು ಹಮಾಲಿಗಳಿಗೆ ನಿಂತೋಗಿದೆ ಮೇಡಮ್. ಅವ್ರೇನೋ ಇನ್ಫಾರ್ಮೇಷನ್ ಕೊಟ್ಟರು ಇಂಥ ಕೇಸಸ್ ಕೂಡ ನಾವು ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ. ಈಗ ಪ್ರತಿಯೊಂದು ತಾಲೂಕಲ್ಲಿ ಕೂಡ ನಾವು ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ ಈ 9 ತಾಲೂಕಲ್ಲಿ ನಾವು ನೋಡಿರೋದು ಸುಮಾರು ಈ ಥರ ಇಶ್ಯೂಸ್ ಇರೋದ್ರಿಂದ ಒಂದೊಂದು ತಾಲೂಕಲ್ಲಿ ವೀಕ್ಲಿ ಒಂದು ದಿನಾಂಕ ನಿಗದಿಪಡಿಸಿ ಅವತ್ತು ಆಹಾರ ಅದಾಲತ್ತಲ್ಲಿ ಯಾರು TC JD ಫುಡ್ ಬರೋ ಅವಶ್ಯಕತೆ ಇಲ್ಲ, ಬಟ್ ಅಲ್ಲಿ ಆಗುತ್ತೆ ಅಂತ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಹಂಗೆ ಮಾಡುವಾಗ ಜನರಿಗೆ ಗೊತ್ತಾಗುತ್ತೆ, ಅವರೇ ಬಂದು ಚೆಕ್ ಮಾಡಿಕೊಂಡು ಮಾಡ್ಬೋದು. ಬಟ್ ನಾವು ಫುಡ್ ಶಿರಸ್ತದಾರ್ ಕೂಡ ನಮ್ಮ JD ಮುಖಾಂತರ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಈ ಥರ ಏನೇನು ಇಶ್ಯೂಸ್ ಬಂದರೂ ಇಮಿಡಿಯೇಟ್ ಅದನ್ನು ಅಟೆಂಡ್ ಮಾಡಿ ಅಂತ ನಾವು ಹೇಳ್ತೀವಿ. ಬಿಕಾಸ್ ನಾವು ಇಲ್ಲಿ ಬಂದಾಗ ಸುಮಾರು ಒಂದು 20 ರಿಂದ 25 ಅರ್ಜಿಗಳು ಸಂಬಂಧಪಟ್ಟ ಹಾಗೇನೆ ಬರ್ತಾ ಇದೆ. ಸೊ
ಸೊ ನಮ್ಮ ಗಮನದಲ್ಲಿ ಕೂಡ ಇದೆ. ನಮಗೆ DHO ಅವರು ಕೊಟ್ಟಿರುವ ಮಾಹಿತಿ ಪ್ರಕಾರ ಪ್ರತಿ ಒಂದು ಹೋಬಳಿಯಲ್ಲಿ ಕೂಡ ಆ್ಯಂಬುಲೆನ್ಸಸ್ ಇದೆ, ಎಲ್ಲಿ ಕೂಡ ನಮಗೆ ಸಮಸ್ಯೆ ಇಲ್ಲ ಅಂತ ಅವರು ರಿಪೋರ್ಟ್ ಮಾಡಿದ್ದಾರೆ. ಬಟ್ ಈ ಜನರು ನಮಗೆ ಹೇಳಿರೋದು ಪ್ರೈವೇಟ್ ಖಾಸಗಿ ಆ್ಯಂಬುಲೆನ್ಸಸ್ ಇದೆ ಮತ್ತು ನಮಗೆ ಒಂದು ಎಮರ್ಜೆನ್ಸಿಗೆ ಗೌರ್ಮೆಂಟ್ ಆ್ಯಂಬುಲೆನ್ಸ್ ಇಲ್ಲ, ಬಡವರಿಗೆ ಕಷ್ಟ ಆಗ್ತಾ ಇದೆ ಅಂತ. ಮತ್ತು ಇವತ್ತು ಕೂಡ ನಾವು ನೋಡಿದ್ರೆ ಆ್ಯಂಬುಲೆನ್ಸಸ್ ಎಲ್ಲ ಇತ್ತು, ಗೌರ್ಮೆಂಟ್ ಆ್ಯಂಬುಲೆನ್ಸಸ್. ಬಟ್ ನಾವು ಇದನ್ನು ಕೂಡ ಹೇಗೆ ಮಾನಿಟರ್ ಮಾಡುವುದು, ಒಂದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತ ಇದೆ ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರಲ್ಲಿ ಇದೆ. ಸೊ ಅದು ಮುಖಾಂತರ ನಾವು ಮಾನಿಟರ್ ಮಾಡಬಹುದಾ ಅಂತ ನಾವು ಸ್ವಲ್ಪ ಪರಿಶೀಲನೆ ಮಾಡ್ತೀವಿ. ಬಿಕಾಸ್ ಪ್ರತಿಯೊಂದು ಆ್ಯಂಬುಲೆನ್ಸಲ್ಲಿ ಕೂಡ GPS ಇದ್ದಾಗಿದೆ. ಸೊ ಆ ಥರ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಹೇಗೆ ಇದನ್ನು ಮಾನಿಟರ್ ಮಾಡ್ಬೋದು ಅಂತ ನಾವು ಕೂಡ ಯೋಚನೆ ಮಾಡಿ ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್. ಮೇಡಮ್, ಹೊಸಕೋಟೆ ಗಡಿಭಾಗದಲ್ಲಿ ಅಲ್ಲಿಂದ ಈಗ 30 ಕಿಲೋಮೀಟರ್ ಆಗುತ್ತೆ. ಆಂಬುಲೆನ್ಸ್ ಇದೆ, ಅದಕ್ಕೆ ಡ್ರೈವರ್ ವ್ಯವಸ್ಥೆ ಇಲ್ಲ ಮತ್ತು ಅದಕ್ಕೆ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಕ್ರಮ ತಗೊಂಡಿದ್ದೀವಿ. ಹನುಮಂತರಾಯಪ್ಪ ಅಂತ ಕೇಟಿಹಳ್ಳಿ ಸರ್ವೆ ನಂಬರ್ 34/1 ಸರ್ಕಾರಿ ಬಾ ಖರಾಬಿದೆ. ಅದರಲ್ಲಿ ಸರ್ಕಾರಿ ಕಟ್ಟೆನ ಬೇರೆ ಪಕ್ಕದವ್ರು ಒತ್ತುವರಿ ಮಾಡ್ಕೊಂಡು, ಯಾರು ಹೊಸೂರಪ್ಪ ಅನ್ನೋರು, ಹನುಮಂತಪ್ಪ ಅನ್ನೋರು ಒತ್ತುವರಿ ಮಾಡ್ಕೊಂಡು ಮರ ಹೊಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಕಾನೂನು ಇಲ್ಲ. ಆದರೂ ಕೂಡ ಈ ಸರ್ವೇರ್ಗೆ ಅರ್ಜಿ ಕೊಟ್ಟರೆ ಇಲ್ಲೇವರೆಗೂ ಏನೂ ಮಾಡಿಲ್ಲ. ಅದರಿಂದ ನೀವು ಮಾಧ್ಯಮದವರಾದ್ರೂ ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಳ್ಳಕ್ಕೆ ಮಾಡಿ ನ್ಯಾಯ ಒದಗಿಸಿ. ನಿಮ್ಮ ಹೆಸರೇನು? ಹನುಮಂತರಾಯಪ್ಪ. ಈಗ ಜಿಲ್ಲಾಧಿಕಾರಿಗಳು ಕೊಟ್ಟರೆ ಅರ್ಜಿ ಏನು ಹೇಳಿದ್ರು? ಅದಕ್ಕಾಗಿನೇ ಕೊಟ್ಟಿದ್ದೀನಿ, ಅವ್ರಿಗೇನೋ ನೋಟಿಸ್ ಕೊಡ್ರಿ ಅಂತ ಹೇಳಿದ್ದಾರೆ. ಅದೇನೋ ನೋಡಿ ಮಾರ್ಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಯಾರು ಸರ್ವೇರ್ ಸರಿಯಾಗಿ ಮಾಡ್ತೀರಂತ ನೀವು ಆರೋಪ? ಹೌದೌದು, ಸರ್ವೇರು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಸರ್, ಏನೂ ಇಲ್ಲ. 14ರ ಇಸ್ವಿ ಕೊಟ್ಟಿದ್ದೀನಿ, ಅದನ್ನ ಅಯ್ಯಪ್ಪ ಅಳತೆ ಮಾಡ್ಕೊಂಡು ಹೋಗಿ ವರದಿ ಒತ್ತುವರಿ ಐತೆ ಇಲ್ಲ ಬಡ್ಕೊಳ್ತಾರೆ ಇಲ್ಲ ಅಂತ 26ನೇ ಸರ್ವೆ ನಂಬರ್ ಇಸ್ವಿ. ಇಲ್ಲಿವರೆಗೂ ಏನ್ ಮಾಡ್ತಾರೆ? ಎಷ್ಟು ವರ್ಷ ಅವರು ಆಕ್ರಮಿಸಿಕೊಂಡಿದ್ದಾರೆ? ಸುಮಾರು ಆಗಲೇ ಒಂದು ಇದು ಅರ್ಜಿ ಕೊಟ್ಟಾಗಲೇ ಕಿಲ್ಕೂ ಮಾಡ್ತಾ ಇದ್ದಾರೆ. 12-13 ವರ್ಷ. ಎಷ್ಟು ಮೌಲ್ಯ ಬಾಳ್ಬಹುದು ಅದು? 1 ಲಕ್ಷ ರೂಪಾಯಿ ಮೇಲೆ ಹೋಗ್ತವೆ. ಹುಣಸೆ ಮರ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.